ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಬಡವರ ಸಾಮಾನ್ಯ ಜನರಿಗೆ ಒಳ್ಳೆ ಒಂದು ದೀಪಾವಳಿ ದಸರಾ ಹಬ್ಬದ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೆ ಒಳ್ಳೆ ಆನಂದದ ಉತ್ಸವ ತರ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ನಾಯಕರ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಸಾಮಾನ್ಯ ಜನರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡುವಂತ ಒಬ್ಬ ಧೀಮಂತ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ಏನ್ ಹೆಜ್ಜೆಗಳು ಇಡ್ತಾ ಇದ್ದಾರೆ ಅದರ ದೇಶಕ್ಕೆ ಒಳ್ಳೆ ಮಾಡುವಂತ ಕೆಲಸ ಮಾಡುವಂತ प्रधानिगा अभिनंदने सಲ್ಲಿಸುವಂತ ಕೆಲಸ ನಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಮುಖಾಂತರ ಮಾಡ್ತಾ इदीवी. धन्यवाद. सर्वप्रथम सगळ्यांना नवरात्रीच्या हार्दिक शुभेच्छा. हा दसरा सगळ्यांना आनंदाचा सुखाचा जावो ही ईश्वरचरणी प्रार्थना. आजपासून नरेंद्र मोदी सामान्य जनतेसाठी जीएसटी मध्ये जे एक बदल करून सामान्य जनतेला दिवाळी आणि दसऱ्याची एक चांगली भेट देण्याचं काम केलंय. त्यासाठी आम्ही बेळगाव भारतीय जनता पार्टीच्या वतीनं देशाचे प्रधानमंत्री ऑफिस उद्घाटन कार्यक्रम ಬೆಳಿಗ್ಗೆ 11 ಗಂಟೆಗೆ ನರೇಂದ್ರ ಮೋದಿಜಿ ಅವರು ಹುಟ್ಟುಹಬ್ಬದ 17 ತಾರೀಕು ಪ್ರಾರಂಭ ಆಗಿದಂತ ಕಾರ್ಯಕ್ರಮಗಳು ಪಾಕ್ಷಿಕ ಸಂದರ್ಭದಲ್ಲಿ ಏನು ಕೆಲಸ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ. ಅದರಂದು ಒಂದು ಭಾಗವಾಗಿ ವಿವಿಧ ಕಾರ್ಯಕ್ರಮ ಕೈಯಲ್ಲಿ ಹಮ್ಮಿಕೊಂಡಿದ್ದೀವಿ. ನಾಳೆ ಬೆಳಿಗ್ಗೆ ನಮ್ಮ ಬಿಜೆಪಿ ಪಾರ್ಟಿ ಆಫೀಸ್ ಉದ್ಘಾಟನೆ ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಜಿಎಸ್ಟಿ ಕೊಟ್ಟೇನ ಬಡವರಿಗೆ ಸಾಮಾನ್ಯ ಜನರಿಗೆ ಒಂದು ಹಬ್ಬದ ಗಿಫ್ಟ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಒಂದು ಆನಂದ ಉತ್ಸವ ಮಾಡುವಂತ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದೀವಿ. ಅದಕ್ಕೆ ಈ ಒಂದು ಜನಗಣತಿ ಆಧಾರದ ಒಂದು ಪ್ರೆಸ್ ಕಾನ್ಫರೆನ್ಸ್ ದಲ್ಲಿ ನಾನು ಒಂದು ಇತರ ಲಾಭ ತಗೊಂಡ ತಮ್ಮೆಲ್ಲರಿಗೆ ನಾಳೆ ಹಿಂಡಲ್ಗಾದಲ್ಲಿ ನಮ್ದು ಕಾರ್ಯಕ್ರಮ ಇದೆ 11 ಗಂಟೆ. धन्यवाद. ನಮ್ಮ ಎಲ್ಲ ಜಿಲ್ಲಾ ನಾಯಕ ಹಿಂಡಲ್ಗ ನಾಳೆ 11 ಗಂಟೆ ನೋಟು ಕೊಡ್ತೀವಲ್ಲ प्रेस नोट ಕೊಡ್ತೀವಿ. ಈಗ ಒಂದು ಅವಕಾಶ सकाळी 11 वाजता आमचे सगळे जिल्ह्यातले लीडर त्या कार्यक्रमाला येणार आहेत. खास करून आमचे लोकसभा सदस्य राज्यसभा सदस्य आणि इतर आमचे सगळे नेते मंडळी या कार्यक्रमाला उपस्थित राहून हा कार्यक्रम यशस्वी करणार आहेत. आम्ही सगळ्या या इन बेलगाम असेल किंवा इतर आमचे सगळे माध्यम जे आहेत त्यांना विनंती करतो. ನಮಸ್ಕಾರ. ವಿಶೇಷವಾಗಿ ಇವತ್ತು ವಿಜಯದಶಮಿ ಮತ್ತು ದೀಪಾವಳಿಯ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಜಿ ಅವರು ಇಡೀ ನಮ್ಮ ದೇಶಕ್ಕೆ ಒಂದು ದೀಪಾವಳಿಯ ಮತ್ತು ದಸರಾದ ಗಿಫ್ಟ್ ಅಂತ ಈ ಜಿಎಸ್ಟಿಯ ಇಳಿಕೆಯ ಪ್ರಮಾಣದಿಂದ ಇವತ್ತು ನಮ್ಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿ ದೇಶದಲ್ಲಿ 4 ಸ್ಲ್ಯಾಬ್ಗಳಲ್ಲಿ ನಮ್ಮ ಜಿಎಸ್ಟಿ ಇತ್ತು, ಅದನ್ನ 2 ಸ್ಲ್ಯಾಬ್ಗಳಿಗೆ ಇಳಿಸಿದ್ದಾರೆ. ವಿಶೇಷವಾಗಿ 5%, 12%, 18% ಮತ್ತು 28% ಇರ್ತಕ್ಕಂತ 4 ಸ್ಲ್ಯಾಬ್ನ ಒಂದು ಜಿಎಸ್ಟಿನ ಇವತ್ತು 5% ಮತ್ತು 18%ಗೆ ಇಳಿಕೆಯಾಗಿರೋದನ್ನ ನೋಡಿದ್ರೆ ಸುಮಾರು ನಮ್ಮ ದೇಶದ 140 ಕೋಟಿ ಜನತೆಗೆ ಇದು ಒಂದು ಲಾಭ ಆಗಿದೆ. ಅದಕ್ಕೆ ನಾವು ಈ ಒಂದು ನಿಮಿತ್ತವಾಗಿ ಅಭಿನಂದನೆಯನ್ನ ನಮ್ಮ ಮೋದಿಜಿ ಅವ್ರಿಗೆ ಕೊಡ್ತಾ ಇದ್ದೇವೆ. ಇದು ಇವತ್ತು ಈ ಒಂದು ಇದರಿಂದ ಈ ಒಂದು ಜಿಎಸ್ಟಿ ಇದರಿಂದ ಇವತ್ತು ಬಹುಶಃ ನಮ್ಮ 65 ಲಕ್ಷ 2017ರಲ್ಲಿ ಏನು 65 ಲಕ್ಷ ನಮಗೆ ಎಕಾನಮಿ ಬಿಲ್ಟ್ ಆನ್ ದ ಡಿಕೆಟ್ ಆಫ್ ರಿಪೇರಿಂಗ್ ದ ಎಕಾನಮಿ ಯುನೈಟೆಡ್ ಫ್ರಮ್ ದ UPA ದಿಂದ ಏನು 2017ರಲ್ಲಿ 65 ಲಕ್ಷ ಇತ್ತು. ಇವತ್ತು ನಾವು ಇವತ್ತಿನ ಡೇಟಿಗೆ ನೋಡಿದ್ರೆ ಅದು 1.51 ಕೋಟಿಗೆ ಏರಿಕೆ ಆಗಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ PMAY ಅಲೋಕೇಶನ್ ಕೂಡ ಇವತ್ತು 4% ನಲ್ಲಿ ಇದು ಕೂಡ ನಾವು ಇವತ್ತು ಏರಿಕೆ ಆಗಿರೋದನ್ನ ಮತ್ತು ಒಳ್ಳೆ ರೀತಿಯಿಂದ ಎಲ್ಲ ಕಡೆಗೂ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇವತ್ತು ಡೇರಿ ಪನ್ನೀರ್ ಇರ್ಬೋದು, ಏನು ಖಾದ್ಯ ಪದಾರ್ಥಗಳಿದಾವೆ, ಡೈರಿ ಪದಾರ್ಥಗಳಿದಾವೆ, ಅದರ ಒಂದು ಜಿಎಸ್ಟಿ ಕೂಡ ಇವತ್ತು 5% ಇತ್ತು, ಅದು 0ಗೆ ತಗೊಂಡ್ ಬಂದಿರೋದು ಬಹಳಷ್ಟು ಖುಷಿ ತರುವಂತ ಒಂದು ಸಂಗತಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಗ್ರೋಸರಿನಲ್ಲೂ ಕೂಡ 12% ರಿಂದ 5%ಗೆ ಇಳಿಕೆ ಆಗಿರೋದು ಕೂಡ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದೇ ರೀತಿ
ಆಯಿಲ್ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಇದು ಕೂಡ 18ರಿಂದ 5%ಗೆ ಇಳಿಕೆ ಆಗಿರೋದು ಇದು ನಮ್ಮ ದೇಶದ ಜನತೆಗೆ ಒಂದು ಖುಷಿಯನ್ನ ಕೊಡುವಂತ ವಿಷಯ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇದು ಒಳ್ಳೆ ರೀತಿಯಿಂದ ಒಂದು ಆ ಇಳಿಕೆ ಆಗಿರೋದ್ರಿಂದ ನಮ್ಮ ದೇಶದ ಜನತೆಗೆ ಇದು ಒಂದು ಬಂಪರ್ ಲಾಟ್ರಿ ತರ ನಮ್ಮ ಪ್ರಧಾನ ಮಂತ್ರಿಗಳು ಕೊಟ್ಟಿರೋದ್ರಿಂದ ಇವತ್ತು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಸಿಹಿ ಹಂಚಿ ನಮ್ಮ ಪ್ರಧಾನಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಜಿ ಅವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ, ನಮ್ಮ ಪದಾಧಿಕಾರಿಗಳ ವತಿಯಿಂದ ಒಂದು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಪ್ರಹ್ಲಾದ್ ಅದು 25 ಐತೆ, ಸಾರಿ ನಾಳೆ ಅಂತ 25 ಎಲ್ಲರಿಗೂ 25 ಮತ್ತೆ ಅದು ರೆಕಾರ್ಡಿಂಗ್ ಹಂಗೆ ಹೋಗ್ಬೇಕು ಸರ್. ಎಲ್ಲರಿಗೂ ಕೊಡ್ ಆ ಕಡೆ ಇಲ್ಲಿ ಕೊಟ್ಟ ಹಿಂಗ್ ಮಾಡ್ಲಿ तुम्ही अक्काला सर्व बाय शूट बॅट हा हा बाय तर दी जरा हाक